ಹೆಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾನು ಪಿ ಎಮ್ ಎಸ್ ಮಾಡೆಲ್ ಕ್ಯೂ ಪಿ ಅಂದರೆ ಮಾಡೆಲ್ ಕ್ವಶನ್ ಪೇಪರ್ ಹೊಸ ಸಿಲೆಬಸ್ಸಲ್ಲಿ ಏನು ಕೊಟ್ಟಿದ್ದಾರೆ ಅದರದ್ದು ನಾನು ಕಂಪ್ಲೀಟ್ ಆಲ್ಮೋಸ್ಟ್ ಆಲ್ 19 ಕ್ವಶನ್ಸಲ್ಲಿ ಆಲ್ಮೋಸ್ಟ್ 19 ಕ್ವಶನ್ಸದ ಆನ್ಸರ್ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೀವು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಸೊ ದ್ಯಾಟ್ ಯು ಕ್ಯಾನ್ ಗೆಟ್ ಕಂಟಿನ್ಯೂಸ್ ಯೂಸ್ಫುಲ್ ವಿಡಿಯೋ ಅಪ್ಡೇಟ್ ಆಫ್ ದಿಸ್ ಪಾಸಿಂಗ್ ಪ್ಯಾಕೇಜ್ ಆಸ್ ವೆಲ್ ಆಸ್ ಸ್ಕಾಲರ್ಶಿಪ್ ಆ್ಯಂಡ್ ಜಾಬ್ಸ್. ಬನ್ನಿ ಫ್ರೆಂಡ್ಸ್, ಈಗ ಒನ್ ಬೈ ಒನ್ ಆನ್ಸರ್ನ ಡಿಸ್ಕಸ್ ಮಾಡುವ. ಈಗ ನಮ್ಗೆ ಗೊತ್ತಿರುವಂಗೆ ಇದರಲ್ಲಿ 2 ಸೆಕ್ಷನ್ಸ್ ಇರ್ತವೆ, ಸೆಕ್ಷನ್ 1 ಮತ್ತು ಸೆಕ್ಷನ್ 2. ಮೊದಲಿನಂಗೆ 5 ಸೆಕ್ಷನ್ ಇರುವುದಿಲ್ಲ. ಇಟ್ ಈಸ್ ವಿಲ್ ಬಿ ಹ್ಯಾವಿಂಗ್ ಓನ್ಲಿ 2 ಸೆಕ್ಷನ್, ಸೆಕ್ಷನ್ 1 ಆ್ಯಂಡ್ ಸೆಕ್ಷನ್ 2. ಸೆಕ್ಷನ್ 1ನಲ್ಲಿ ಯು ಹ್ಯಾವ್ ಟು ಆನ್ಸರ್ 6 questions. 6 question each carries 5 marks, that means total 30 marks. ಈಗ ಬನ್ನಿ ಸೆಕ್ಷನ್ 1ನಲ್ಲಿ ಫಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಪ್ರಾಜೆಕ್ಟ್ ಆ್ಯಂಡ್ ಆಪರೇಷನ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಪ್ರಾಜೆಕ್ಟ್ ಏನಿರುತ್ತಲ್ಲ ದಿಸ್ ಈಸ್ ಟೆಂಪ್ರರಿ, ಆಪರೇಷನ್ ರಿಪಿಟೇಟಿವ್ ವರ್ಕ್ ಆಗಿ ಯೂಸ್ ಮಾಡ್ತಾರೆ. ಇದು ಯುನೀಕ್ ಇರುತ್ತೆ ಮತ್ತು ಇದು ಕಂಟಿನ್ಯೂಸ್ ಆಗಿರುತ್ತೆ. ಆ್ಯಂಡ್ ದಿಸ್ ಈಸ್ ಫಾರ್ ಕ್ರಿಯೇಟಿಂಗ್ ನ್ಯೂ ಪ್ರಾಡಕ್ಟ್, ಹೊಸ ಪ್ರಾಡಕ್ಟ್ ಸಲುವಾಗಿ ಪ್ರಾಜೆಕ್ಟನ್ನು ಯೂಸ್ ಮಾಡ್ತಾರೆ. ಆಲ್ರೆಡಿ ಇದ್ದಿದ್ದ ಕೆಲಸದ ಸಲುವಾಗಿ ಆಪರೇಷನ್ ಅಂತ ವರ್ಡ್ ಯೂಸ್ ಮಾಡ್ತಾರೆ. ಮತ್ತು ಇದರದ್ದು ಪ್ರಾಜೆಕ್ಟಲ್ಲಿ ಪರ್ಫಾರ್ಮೆನ್ಸ್ ಆಯಿತು, ಕಾಸ್ಟ್ ಆಯಿತು, ಟೈಮ್ ಅನ್ಸರ್ಟನ್ ಇರುತ್ತೆ, ಗ್ಯಾರಂಟಿ ಎಷ್ಟಂತ ಹೇಳಕ್ಕೆ ಬರಂಗಿಲ್ಲ. ಬಟ್ ಇದರಲ್ಲಿ ನಾವು ಗ್ಯಾರಂಟಿಯಾಗಿ ಹೇಳಬಹುದು. ಇದು ಕಂಪ್ಲೀಟ್ಲಿ ನ್ಯೂ ಸಿಸ್ಟಮ್ ಡಿಸೈನ್ ಮಾಡ್ತೀವಿ, ಇದು ಆಲ್ರೆಡಿ ಇದ್ದಿದ್ದ ಸಿಸ್ಟಮಿಗೆ ಡಿಸೈನ್ ಮಾಡ್ತೀವಿ. ಮತ್ತು ದಿಸ್ ಈಸ್ ಮೋರ್ ರಿಸ್ಕ್ ಆ್ಯಂಡ್ ದಿಸ್ ಈಸ್ ಲೆಸ್ ರಿಸ್ಕ್. ಆಬ್ಜೆಕ್ಟಿವ್ ಏನಿದೆಲ್ಲ, ಆಬ್ಜೆಕ್ಟಿವ್ಸ್ ಆರ್ ಅಚೀವ್ಡ್ ಎಟ್ ದಿ ಎಂಡ್. ಇಲ್ಲಿ ಆಬ್ಜೆಕ್ಟಿವ್ ಸ್ಟೆಪ್ ಬೈ ಸ್ಟೆಪ್ ನಾವು ಅಚೀವ್ ಮಾಡ್ಕೊಂಡು ಹೋಗ್ತೀವಿ. ದಿಸ್ ಈಸ್ ಫಸ್ಟ್ ಆನ್ಸರ್. ನೆಕ್ಸ್ಟ್ ಕಮಿಂಗ್ ಟು ಲಿಸ್ಟ್ ಟೈಪ್ಸ್ ಆಫ್ ಪ್ರಾಜೆಕ್ಟ್, ಎಕ್ಸ್ಪ್ಲೇನ್ ಒನ್ ಟೈಪ್ ಆಫ್ ಪ್ರಾಜೆಕ್ಟ್. ಈಗ ನಮ್ಗೆ ಗೊತ್ತಿರುವಂಗೆ ದೇರ್ ಆರ್ 3 ಟೈಪ್ಸ್ ಆಫ್ ಪ್ರಾಜೆಕ್ಟ್: ನಾರ್ಮಲ್ ಪ್ರಾಜೆಕ್ಟ್, ಕ್ರ್ಯಾಶ್ ಮತ್ತು ಡಿಸಾಸ್ಟರ್ ಪ್ರಾಜೆಕ್ಟ್. ನಾರ್ಮಲ್ ಪ್ರಾಜೆಕ್ಟ್, ಕ್ರ್ಯಾಶ್ ಪ್ರಾಜೆಕ್ಟ್ ಮತ್ತು ಡಿಸಾಸ್ಟರ್ ಪ್ರಾಜೆಕ್ಟ್. ನಾರ್ಮಲ್ ಪ್ರಾಜೆಕ್ಟ್ ಅಂದ್ರೆ ಈಗ ದೀಸ್ ಪ್ರಾಜೆಕ್ಟ್ಸ್ ಆರ್ ಕಂಪ್ಲೀಟೆಡ್ ಇನ್ ಗಿವನ್ ಟೈಮ್, ಅಂದರೆ ಯಾವುದೇ ರೀತಿ ಅಡೆತಡೆ ಇರೋಂಗಿಲ್ಲ. ಇದನ್ನು ಕಂಪ್ಲೀಟಾಗಿ ನಾವು ಗಿವನ್ ಟೈಮಲ್ಲಿ ಕಂಪ್ಲೀಟ್ ಮಾಡಬಹುದು. ಎಲ್ಲ ಸ್ಟೇಜಸಲ್ಲಿ ಏನಿದೆಲ್ಲ ನಾರ್ಮಲ್ ಆಗಿ ನಾವು ಪ್ಲ್ಯಾನ್ ಮಾಡ್ತೀವಿ ಮತ್ತು ದುಡ್ಡು ಕಡಿಮೆ ಹೋಗುತ್ತೆ ಮತ್ತು ಹೆಚ್ಚಿಗೆ ಇದರಲ್ಲಿ ಕ್ವಾಲಿಟಿ ಕಾಂಪ್ರಮೈಸ್ ಆಗಂಗಿಲ್ಲ. ಎಕ್ಸಾಂಪಲ್ ಸಿಂಪಲ್ ಹೌಸ್ ಕನ್ಸ್ಟ್ರಕ್ಷನ್, ಬ್ರಿಡ್ಜ್ ಕನ್ಸ್ಟ್ರಕ್ಷನ್, ಇವೆಲ್ಲ ಏನಿದೆಯಲ್ಲ ದೀಸ್ ಆರ್ ಆಲ್ ದಿ ನಾರ್ಮಲ್ ಪ್ರಾಜೆಕ್ಟ್ಸ್. ನಾವು ಕಮಿಂಗ್ ಟು ಲಿಸ್ಟ್ ಎನಿ 5 ಪ್ರೀ ರಿಕ್ವಿಸಿಟ್ ಫಾರ್ ಸಕ್ಸಸ್ಫುಲ್ ಇಂಪ್ಲಿಮೆಂಟೇಷನ್, ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್. ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವಶನ್. ಈಗ ಏನೇನು ಇದರದ್ದು ಪ್ರೀ ರಿಕ್ವಿಸಿಟ್ ಅಂದರೆ ಇಲ್ಲಿ ವೆರಿ ಸಿಂಪಲ್ ಇದೆ. ದಟ್ ಈಸ್ ಅಡೆಕ್ವೇಟ್ ಫಾರ್ಮುಲೇಷನ್, ಸೌಂಡ್ ಪ್ರಾಜೆಕ್ಟ್ ಆರ್ಗನೈಸೇಷನ್, ಪ್ರಾಪರ್ ಇಂಪ್ಲಿಮೆಂಟೇಷನ್ ಪ್ಲಾನಿಂಗ್, ಅಡ್ವಾನ್ಸ್ ಆ್ಯಕ್ಷನ್ ಮತ್ತು ಟೈಮ್ಲಿ ಫಂಡ್ಸ್. ನಿಮಗೆ ಈ ಕ್ವಶನ್ಸ್ ಆನ್ಸರ್ ಕನ್ನಡದಲ್ಲಿನೂ ಕೂಡ ಬೇಕಂದರೆ ನಾನು ಕನ್ನಡದಲ್ಲಿ ನೀವು ರಿಕ್ವೆಸ್ಟ್ ಮಾಡಿದರೆ, ಅಂದರೆ ನಿಮ್ಗೆ ನೀಡಿದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿನೂ ಕೂಡ ಇದನ್ನು ವಿಡಿಯೋ ಕೂಡ ಶೇರ್ ಮಾಡ್ತೀನಿ. ನಾನು ನಿಮ್ಗೆ ಗೊತ್ತಿರಲಿ, ನೀವು ಕನ್ನಡದಲ್ಲಿ ಕೂಡ ಆನ್ಸರ್ ಬರೀಬಹುದು. ನಮ್ಮ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ಚಾನಲಲ್ಲಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಕ್ವಶನ್ ನಂಬರ್ 4, ವಾಟ್ ಈಸ್ ಪ್ರಾಜೆಕ್ಟ್ ಟೀಮ್? ಡಿಫೈನ್ ಪ್ರಾಜೆಕ್ಟ್ ಟೀಮ್, ಲಿಸ್ಟ್ ಪ್ರಾಜೆಕ್ಟ್ 3 ಟೈಪ್ಸ್ ಆಫ್ ಪ್ರಾಜೆಕ್ಟ್ ಟೀಮ್. ಈಗ ಪ್ರಾಜೆಕ್ಟ್ ಟೀಮ್ ಅನ್ನು ನೋಡಿ, ಗ್ರೂಪ್ ಕೂಡಿ ಕೆಲಸ ಮಾಡ್ತಿರ್ತೈತಿ, ಒಂದು ಸ್ಪೆಸಿಫಿಕ್ ರೋಲ್ ಇರ್ತೈತಿ, ಆಯಿತಾ. ಪ್ರಾಜೆಕ್ಟ್ ಟೀಮ್ ಈಸ್ ಅ ಗ್ರೂಪ್ ಆಫ್ ಇಂಡಿವಿಜುವಲ್ ಹೂ ಹ್ಯಾವ್ ಸ್ಪೆಸಿಫಿಕ್ ರೋಲ್ ಇನ್ ದೇರ್ ಪ್ರಾಜೆಕ್ಟ್. ಅಂದರೆ ಒಬ್ಬೊಬ್ಬರು ಒಂದು ಕೆಲಸ ಇರುತ್ತೆ, ಅದು ಗುಂಪು ಕೂಡಿ ಮಾಡ್ತಿರ್ತೈತಿ, ಆ ಗುಂಪಲ್ಲಿ ಒಬ್ಬೊಬ್ಬರು ಒಂದು ಕೆಲಸ ಅಸೈನ್ ಮಾಡಿರ್ತಾರೆ, ಅದಕ್ಕೆ ಪ್ರಾಜೆಕ್ಟ್ ಟೀಮ್ ಅಂತಾರೆ. ಈಗ ಇನಿಷಿಯಲ್ ಪ್ರಾಜೆಕ್ಟ್ ಟೀಮ್, ಡೆಸಿಗ್ನೇಟೆಡ್ ಪ್ರಾಜೆಕ್ಟ್ ಟೀಮ್, ಕೋರ್ ಪ್ರಾಜೆಕ್ಟ್ ಟೀಮ್, ಸ್ಟೇಕ್ ಹೋಲ್ಡರ್ಸ್, ಪ್ಲ್ಯಾನಿಂಗ್, ಇವೆಲ್ಲ ಏನಿತ್ತಲ್ಲ ಇದರಲ್ಲಿ ಏನಿದೆ ಪ್ರಾಜೆಕ್ಟ್ ಟೀಮ್. ಭಾಳಷ್ಟು ಇದಾವೆ, ನೀವು ಇದರಲ್ಲಿ 3 ಬರೆದ್ರೆ ಸಾಕು, ಯು ವಿಲ್ ಗೆಟ್ 5 ಮಾರ್ಕ್ಸ್. ನೆಕ್ಸ್ಟ್ ಎಕ್ಸ್ಪ್ಲೇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸೈಕಲ್, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಲೈಫ್ ಸೈಕಲ್. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಲೈಫ್ ಸೈಕಲ್ ಅಂದರೆ ಸಿಂಪಲ್ ಆಗಿ ನಾನು ಡೆಫಿನಿಷನ್ ಹೇಳಿನಿ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಲೈಫ್ ಸೈಕಲ್ಸ್ ಆರ್ ದಿ ಫೇಸಸ್ ಆರ್ ದ ಸ್ಟೇಜ್ ಆಫ್ ಪ್ರಾಜೆಕ್ಟ್ ಫ್ರಮ್ ಸ್ಟಾರ್ಟ್ ಟು ಎಂಡ್. ಅಂದರೆ ಸ್ಟಾರ್ಟಿಂಗ್ಲಿಂದ ಹಿಡಿದು ಎಂಡಿಂಗ್ ತನಕ ಏನು ಸ್ಟೆಪ್ಸ್ ಬರ್ತಾವಲ್ಲ ಅದಕ್ಕೇನಂತಾರೆ ಅಂದರೆ ಪ್ರಾಜೆಕ್ಟ್ ಲೈಫ್ ಸೈಕಲ್ ಅಂತಾರೆ. ಈಗ ಯಾವುದೇ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ತೈತಿ ಮತ್ತು ಎಂಡ್ ಆಗ್ತೈತಿ. ಈಗ ಫಸ್ಟ್ ಏನೈತಲ್ಲ ಇನಿಷಿಯೇಷನ್, ಇಲ್ಲಿ ನೋಡಿ 4 ಫೇಸಸ್: ಇನಿಷಿಯೇಷನ್, ಪ್ಲ್ಯಾನಿಂಗ್, ಎಕ್ಸಿಕ್ಯೂಷನ್, ಎಂಡ್. ಇನಿಷಿಯೇಷನಲ್ಲಿ ನಾವು ಫಸ್ಟ್ ಪ್ರಾಬ್ಲಮನ್ನು ಗುರುತಿಸ್ತೀವಿ ಮತ್ತು ಪ್ಲ್ಯಾನಿಂಗಲ್ಲಿ ಎಷ್ಟು ದುಡ್ಡು ಹೋಗುತ್ತೆ, ಎಷ್ಟು ಟೈಮ್ ಹೋಗುತ್ತೆ ಅದರ ಬಗ್ಗೆ ಮಾತಾಡ್ತೀವಿ. ಎಕ್ಸಿಕ್ಯೂಷನಲ್ಲಿ ನಾವು ಪ್ಲ್ಯಾನ್ ಪ್ರಕಾರ ಕೆಲಸ ಮುಗಿಸ್ತೀವಿ. ಕೊನೆಯದಾಗಿ ಅದನ್ನು ಪ್ರಾಜೆಕ್ಟ್ ಎಲ್ಲ ಮುಗಿಸ್ಬಿಟ್ಟು ನಾವು ರಿಪೋರ್ಟನ್ನು ರೆಡಿ ಮಾಡ್ತೀವಿ. ದಟ್ ಈಸ್ ಕಾಲ್ಡ್
ಕ್ಲೋಸರ್ ಆ್ಯಂಡ್ ಎಂಡ್. ರೈಟ್ ಎನಿ 5 ಫಂಕ್ಷನ್ಸ್ ಆಫ್ ಪ್ರಾಜೆಕ್ಟ್ ಪ್ಲಾನಿಂಗ್. ಪ್ರಾಜೆಕ್ಟ್ ಪ್ಲಾನಿಂಗದ್ದು 5 ಫಂಕ್ಷನ್ಸ್ ಹೇಳಿ. ಇದು 5 ಮಾರ್ಕ್ಸಿಗೆ ಕೇಳಿದ್ದಾರೆ. ವಾಟ್ ಆರ್ ಆಲ್ ದಿ ಪ್ರಾಜೆಕ್ಟ್ ಪ್ಲಾನಿಂಗ್ ಫಂಕ್ಷನ್ಸ್? ಫೈಂಡಿಂಗ್ ದಿ ಗೋಲ್ ಆ್ಯಂಡ್ ಆಬ್ಜೆಕ್ಟಿವ್, ಮತ್ತು ಬ್ರೇಕಿಂಗ್ ಟಾಸ್ಕ್ ಇಂಟು ಸ್ಮಾಲರ್ ಆ್ಯಂಡ್ ಟಾಸ್ಕ್ ಆ್ಯಂಡ್ ಅಸೈನ್ ದೆಮ್, ಅಂದರೆ ಒಂದು ದೊಡ್ಡ ಕೆಲಸನ ಸಣ್ಣ ತುಂಡಾಗಿ ಮಾಡೋದು. ರಿಸೋರ್ಸ್ ಮ್ಯಾನೇಜ್ಮೆಂಟ್, ನಿಮ್ಮಲ್ಲಿರುವ ದುಡ್ಡು ಆಯಿತು, ಜನ ಆಯಿತು, ಅದನ್ನು ಮ್ಯಾನೇಜ್ ಮಾಡೋದು. ಟೈಮ್ ಎಷ್ಟಾಗುತ್ತೆ ಅದನ್ನು ಐಡೆಂಟಿಫೈ ಮಾಡೋದು. ಐಡೆಂಟಿಫೈ ಪೊಟೆನ್ಷಿಯಲ್ ಪ್ರಾಬ್ಲಮ್. ದೀಸ್ ಆರ್ ಆಲ್ ದಿ ಪ್ರಾಜೆಕ್ಟ್ ಪ್ಲಾನಿಂಗದ್ದು 5 ಫಂಕ್ಷನ್ಸ್. ನೆಕ್ಸ್ಟ್, ಎಕ್ಸ್ಪ್ಲೇನ್ ಸ್ಮಾರ್ಟ್ ಟೂಲ್ ಇನ್ ಗೋಲ್ಸ್ ಆ್ಯಂಡ್ ಆಬ್ಜೆಕ್ಟಿವ್ ಇನ್ ಮಾನಿಟರಿಂಗ್. ಸ್ಮಾರ್ಟ್ ಟೂಲ್ ಅಂದ್ರೇನು? ಫಸ್ಟ್ ಆಫ್ ಆಲ್ ಸ್ಮಾರ್ಟ್ ಟೂಲದು ಫುಲ್ ಫಾರ್ಮ್ ಏನಂದರೆ ಸ್ಪೆಸಿಫಿಕ್, ಮೆಜರೇಬಲ್, ಅಚೀವೇಬಲ್, ರಿಯಲಿಸ್ಟಿಕ್ ಮತ್ತು ಟೈಮ್ ಬಾಂಡ್. ಸ್ಮಾರ್ಟ್ದ ಅರ್ಥ, ಸ್ಮಾರ್ಟ್ ಅಂದರೆ ಸ್ಪೆಸಿಫಿಕ್. ಸ್ಪೆಸಿಫಿಕ್ ಅಂದರೆ ಶುಡ್ ಬಿ ಕ್ಲಿಯರ್ ಆ್ಯಂಡ್ ಸ್ಪೆಸಿಫಿಕ್. ನಾವು ಏನು ಮಾಡ್ಬೇಕಂತ ಮಾಡೀವಿ ಅದು ಸ್ಪೆಸಿಫಿಕ್ ಇರಬೇಕು. ಮೆಜರೇಬಲ್ ಅಂದರೆ ಏಬಲ್ ಟು ಮೆಜರ್ ಬೈ ವೆನ್ ಇಟ್ ಈಸ್ ಕಂಪ್ಲೀಟೆಡ್. ಅಚೀವೇಬಲ್ ಅಂದರೆ ಫಿಕ್ಸ್ ಟೈಮಲ್ಲಿ ರಿಸೋರ್ಸ್ಲಿಂದ ನಾವು ಅದನ್ನು ಸಾಧಿಸುವಂಗಿರಬೇಕು ಗೋಲ್. ರಿಯಲಿಸ್ಟಿಕ್ ಇರಬೇಕು ಮತ್ತು ಟೈಮ್ ಬಾಂಡ್ ಇರಬೇಕು, ವಿದಿನ್ ಟೈಮಲ್ಲಿ ಆಗಿರಬೇಕು. ಮತ್ತು ಗೋಲ್ಸ್, ಸ್ಮಾರ್ಟ್ ಟೂಲ್ ಇನ್ ಗೋಲ್ಸ್ ಏನಂದರೆ ಗೋಲ್ಸ್ ಡಿಫೈನ್ಸ್ ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ಪ್ರಾಜೆಕ್ಟ್ಲಿಂದ ನಮ್ಗೆ ಏನು ಬರಬೇಕಂತ ಏನು ಹೇಳ್ತದ ಅದು ಗೋಲ್ ಹೇಳ್ತೈತಿ. ಮತ್ತು ಆಬ್ಜೆಕ್ಟಿವ್ಸ್ ಆರ್ ಏನಂದರೆ ಸಬ್ ಗ್ರೂಪ್ ಆಫ್ ದಿ ಗೋಲ್. ಮತ್ತು ಆಬ್ಜೆಕ್ಟಿವ್ ಶುಡ್ ಬಿ ಸ್ಮಾರ್ಟನ್ನು ಆಲ್ರೆಡಿ ಹೇಳಿದ್ದೀನಿ. ಸ್ಪೆಸಿಫಿಕ್, ಮೆಜರೇಬಲ್, ಅಚೀವಬಲ್, ರಿಯಲಿಸ್ಟಿಕ್ ಆ್ಯಂಡ್ ಟೈಮ್ ಬಾಂಡ್. ನೆಕ್ಸ್ಟ್ ಅದಾದಮೇಲೆ ವಾಟ್ ಈಸ್ ಪ್ರಾಜೆಕ್ಟ್ ರಿವ್ಯೂ ಆ್ಯಂಡ್ ಲಿಸ್ಟ್ ಇಟ್ಸ್ ಆಬ್ಜೆಕ್ಟ್. ಇದು 5 ಮಾರ್ಕ್ಸಿಗೆ ಕೇಳಿದ್ದಾರೆ. ಭಾಳ ಬ್ರೀಫಾಗಿ ನಾನು ಆನ್ಸರ್ ಇಲ್ಲಿ ಕೊಟ್ಟಿದ್ದೀನಿ. ವಾಟ್ ಈಸ್ ಪ್ರಾಜೆಕ್ಟ್ ರಿವ್ಯೂ? ಪ್ರಾಜೆಕ್ಟ್ ರಿವ್ಯೂ ಅಂದರೆ ಸಿಸ್ಟಮೆಟಿಕ್ ಆಗಿ ನಾವು ಪ್ರಾಜೆಕ್ಟನ್ನು ಇವ್ಯಾಲ್ಯುಯೇಟ್ ಮಾಡೋದು ಇನ್ ಡಿಫ್ರೆಂಟ್ ಸ್ಟೇಜಸ್. ರಿವ್ಯೂ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಮನೆ ಕಟ್ತಾ ಇರ್ತೀರಿ. ಮನೆ ಕಟ್ಟಬೇಕಾದ್ರೆ ಫಸ್ಟ್ ಫೌಂಡೇಶನ್ ಅಲ್ಲಿ ನೀವು ರಿವ್ಯೂ ಮಾಡ್ತೀರಿ, ಅದರ ಪ್ಲ್ಯಾನ್ ಪ್ರಕಾರ ಹೋಗ್ತಾ ಇದೋ ಇಲ್ಲೋ ಅಂತ. ನೆಕ್ಸ್ಟ್ ವಾಲ್ ಆಯಿತು, ನೆಕ್ಸ್ಟ್ ಸ್ಲ್ಯಾಬ್ ಆಯಿತು, ಪೇಂಟಿಂಗ್ ಆಯಿತು, ಈ ಥರ. ಅಂದರೆ ಎವ್ರಿ ಸ್ಟೇಜಿಗೆ ನಾವೇನಿದೆಯಲ್ಲ ನಾವು ಇವ್ಯಾಲ್ಯುಯೇಟ್ ಮಾಡ್ತೀವಿ, ಅದಕ್ಕೆ ಪ್ರಾಜೆಕ್ಟ್ ರಿವ್ಯೂ ಅಂತಾರೆ. ಓಕೆ, ಇದು ಮಾಡೋ ಉದ್ದೇಶ ಏನು? ಟು ಎಕ್ಸಾಮಿನ್ ವೆದರ್ ದ ಪ್ರಾಜೆಕ್ಟ್ ಇಂಪ್ಲಿಮೆಂಟೆಡ್ ಆ್ಯಸ್ ಪರ್ ಪ್ಲ್ಯಾನ್ ಆರ್ ನಾಟ್. ಅಂದರೆ ಪ್ಲ್ಯಾನ್ ಪ್ರಕಾರ ಕೆಲಸ ಆಗ್ತಿದೆಯೋ ಇಲ್ಲೋ ಅಂತ ಹೇಳಲಿಕ್ಕೆ ಪ್ರಾಜೆಕ್ಟ್ ರಿವ್ಯೂನ ಯೂಸ್ ಮಾಡ್ತಾರೆ. ಮತ್ತು ಇಂಪ್ಯಾಕ್ಟ್ ಆಫ್ ಪ್ರಾಜೆಕ್ಟ್, ಎಷ್ಟು ನಮ್ಮ ಪ್ರಾಜೆಕ್ಟ್ ಇಂಪ್ಯಾಕ್ಟ್ ಆಗಿದೆ. ಎಕ್ಸಾಮಿನ್ ದಿ ಪ್ರಾಜೆಕ್ಟ್ ಎಫಿಷಿಯನ್ಸಿ, ಅಂದ್ರೆ ಎಫಿಷಿಯನ್ಸಿ ಎಷ್ಟು ಇಂಪ್ರೂವ್ ಆಗಿದೆ ನಮ್ಮ ಪ್ರಾಜೆಕ್ಟಲ್ಲಿ, ಮತ್ತು ಕ್ವಾಲಿಟಿ ಎಷ್ಟು ಇಂಪ್ರೂವ್ ಆಗಿದೆ. ಟು ಮೆಜರ್ ಕ್ವಾಲಿಟಿ, ಸೇಫ್ಟಿ ಫೀಚರ್ಸನ್ನು ಇವೆಲ್ಲ ನಾವು ಮಾಡೋ ಸಲುವಾಗಿ ಪ್ರಾಜೆಕ್ಟನ್ನು ರಿವ್ಯೂ ಮಾಡ್ತೀವಿ. ನೆಕ್ಸ್ಟ್ ಅದಾದಮೇಲೆ ಭಾಳ ಸಿಂಪಲ್, ಡಿಸ್ಕಸ್ ಎನಿ 5 ಅಪ್ಲಿಕೇಶನ್ಸ್ ಆಫ್ ಐ.ಒ.ಟಿದು 5 ಅಪ್ಲಿಕೇಶನ್ಸ್ ಹೇಳಿ. ಇಲ್ಲಿ ನೋಡಿ, ನೆನ್ಪಿಟ್ಕೊಳ್ಳಿ, ಇಲ್ಲಿ ಸ್ಮಾರ್ಟ್ ಅಂತ ವರ್ಡ್ ನೆನ್ಪಿಟ್ಕೋಬೇಕು ನೀವು. ಐ.ಒ.ಟಿ ಅಪ್ಲಿಕೇಶನಲ್ಲಿ ಸ್ಮಾರ್ಟ್ ಪವರ್ ಗ್ರಿಡ್, ಸ್ಮಾರ್ಟ್ ಸಿಟಿ, ಸ್ಮಾರ್ಟ್ ಬಿಲ್ಡಿಂಗ್, ಸ್ಮಾರ್ಟ್ ಹೋಮ್, ಸ್ಮಾರ್ಟ್ ಅಗ್ರಿಕಲ್ಚರ್, ಸ್ಮಾರ್ಟ್ ಪಾರ್ಕಿಂಗ್, ಇವೆಲ್ಲ ಅಪ್ಲಿಕೇಶನ್ ಇದೆಲ್ಲ ಐ.ಒ.ಟಿದು. ಕನೆಕ್ಟೆಡ್ ವೆಹಿಕಲ್, ಕನೆಕ್ಟೆಡ್ ಹೆಲ್ತ್, ದೀಸ್ ಆರ್ ಆಲ್ ದಿ ಅಪ್ಲಿಕೇಶನ್ಸ್ ಆಫ್ ಐ.ಒ.ಟಿ. ನಾವು ಕಮಿಂಗ್ ಟು ಸೆಕ್ಷನ್ 2. ಸೆಕ್ಷನ್ 2 ಅಲ್ಲಿ ವಿ ಹ್ಯಾವ್ ಟು ಆನ್ಸರ್ 7 questions. 7 questions, that is 7 into 10, each carries 10 marks, total 30. Okay, now we are moving to section 10A. ಡಿಯರ್ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸಿಗೆ ಭಾಳಷ್ಟು ಜನ ನಮ್ಮ ಚಾನಲ್ ಬಗ್ಗೆ ಗೊತ್ತಿರೋಂಗಿಲ್ಲ. ಭಾಳಷ್ಟು ನಾವು ಪಾಸಿಂಗ್ ಪ್ಯಾಕೇಜ್ ಕೂಡ ಮಾಡಿದ್ದೀವಿ. ನೆನಪಿರಲಿ, ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ, ಇದ್ರ ಬಗ್ಗೆ ಎಲ್ಲರಿಗೂ ನೀವು ಮಾಹಿತಿ ಶೇರ್ ಮಾಡಬೇಕು. ನಿಮಗೆ ಹೆಂಗೆ ಇದು ವಿಡಿಯೋ ಯೂಸ್ಫುಲ್ ಆಗಿದೆಯೋ ಅದೇ ರೀತಿ ನೀವೆಲ್ಲ ಫ್ರೆಂಡ್ಸಿಗೂ ಕೂಡ ಯೂಸ್ಫುಲ್ ಆಗಲಿ ಅಂತ ನಾನು ಹೇಳ್ತೀನಿ. ಅದಕ್ಕೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಅಷ್ಟೇ ಅಲ್ಲದೆ ನೀವು ಮೌತ್ ಟು ಮೌತ್ ಪಬ್ಲಿಸಿಟಿ ಮಾಡಿ ಇದು ಯೂಸ್ಫುಲ್ ಇನ್ಫಾರ್ಮೇಷನ್ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಬೇಕು. ಬನ್ನಿ ಈಗ ಸೆಕ್ಷನ್ 2 ಅಲ್ಲಿ ಕ್ವಶನ್ ನಂಬರ್ 10A ಇದೇನು ಹೇಳ್ತಂದರೆ, ಡಿಸ್ಕ್ರೈಬ್ ದ ನೀಡ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಪ್ರಾಜೆಕ್ಟ್ ಕನ್ಸಲ್ಟೆಂಟ್. ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ನಮಗೆ ಯಾಕೆ ಬೇಕು? ನಂಬರ್ 1, ನೀಡ್ ಫಸ್ಟ್ ಬರೀಬೇಕು, 5 ಮಾರ್ಕ್ಸ್ ಬರುತ್ತೆ. ಫಂಕ್ಷನ್ 5 ಮಾರ್ಕ್ಸ್ ಬರುತ್ತೆ. ನೀಡ್ ನಮಗೆ ಯಾಕೆ ಬೇಕು ಪ್ರಾಜೆಕ್ಟ್ ಕನ್ಸಲ್ಟೆಂಟ್? ಇಲ್ಲಿ ನೋಡಿ, ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ಪ್ರೊವೈಡ್ ಗೈಡೆನ್ಸ್, ಡೈರೆಕ್ಷನ್ ಟು ದಿ ಪ್ರಾಜೆಕ್ಟ್ ಪ್ಲ್ಯಾನಿಂಗ್ ಆ್ಯಂಡ್ ಕಂಪ್ಲೀಷನ್. ಅಂದರೆ ಹೊರಗಿನವರು ಏನು ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ಬರ್ತಾರೆ, ಅವ್ರು ನಮ್ಗೆ ಗೈಡೆನ್ಸ್ ಕೊಡ್ತಾರೆ, ಡೈರೆಕ್ಷನ್ ಕೊಡ್ತಾರೆ, ಎದ್ರ ಸಲುವಾಗಿ, ಪ್ಲ್ಯಾನಿಂಗ್ ಸಲುವಾಗಿ. ಮತ್ತು ಅದಷ್ಟೇ ಅಲ್ಲ, ಪ್ರಾಜೆಕ್ಟ್ ಮುಗಿದ ನಂತರ ಅವರು ಹೆಲ್ಪ್ ಮಾಡ್ತಾರೆ. ಅವರು ಎಕ್ಸ್ಪರ್ಟೈಸ್ ಇರ್ತಾರೆ, ಅದನ್ನು ಅಡ್ವಾಂಟೇಜ್. ಅಂದರೆ ಯಾವುದೇ ಒಂದು ಟೆಕ್ನಾಲಜಿ ಇರಲಿ, ಅವರು ಭಾಳ ಎಕ್ಸ್ಪರ್ಟ್ ಆಗಿರ್ತಾರೆ. ಮತ್ತು ಪ್ರಾಜೆಕ್ಟ್ ಟೀಮನ್ನು ಅವರು ಹೆಲ್ಪ್ ಮಾಡ್ತಾರೆ ಕನ್ಸಲ್ಟೆಂಟು. ಫಂಕ್ಷನ್ ಏನಪ್ಪ ಪ್ರಾಜೆಕ್ಟ್ ಕನ್ಸಲ್ಟೆಂಟದು? ಫಂಕ್ಷನ್ಸ್ ಎಲ್ಲ ಏನು? ಫಂಕ್ಷನ್ಸ್ ಏನಂದರೆ, ನಂಬರ್ 1, ಫಿಸಿಬಿಲಿಟಿ ರಿಪೋರ್ಟ್ ರೆಡಿ ಮಾಡೋದು, ಟೆಕ್ನಿಕಲ್ ಎಕನಾಮಿಕಲ್ ರಿಪೋರ್ಟ್ ರೆಡಿ ಮಾಡೋದು, ಮತ್ತು ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡೋದು ಪ್ರಾಜೆಕ್ಟ್ ಕನ್ಸಲ್ಟೆಂಟದ್ದು ಫಂಕ್ಷನ್ಸು. ನೆಕ್ಸ್ಟ್ ಅದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ 10B
ಅದು 10A ಆಯಿತು. ದಿಸ್ ಇಸ್ 10B. PERT ಮತ್ತು CPM ಇದರಲ್ಲಿ ಡಿಫರೆನ್ಸ್ ಬರೀರಿ ಅಂತ ಹೇಳ್ತಾರೆ. PERT ಮತ್ತು CPM. PERT ಅಂದರೆ ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ ರಿವ್ಯೂ ಟೆಕ್ನಿಕ್. CPM ಅಂದರೆ ಕ್ರಿಟಿಕಲ್ ಪಾತ್ ಮೆಥಡ್. ಇದು ಕಂಟ್ರೋಲ್ ಆಫ್ ಟೈಮ್. ಇದನ್ನು ಟೈಮ್ ಕಂಟ್ರೋಲ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ದಿಸ್ ಇಸ್ ಕಂಟ್ರೋಲ್ ಟೈಮ್ ಆ್ಯಂಡ್ ಕಾಸ್ಟ್. ದಿಸ್ ಇಸ್ ಇವೆಂಟ್ ಓರಿಯೆಂಟೆಡ್, ದಿಸ್ ಇಸ್ ಆಕ್ಟಿವಿಟಿ ಓರಿಯೆಂಟೆಡ್, ದಿಸ್ ಇಸ್ ಪ್ರೊಬೆಬಿಲಿಸ್ಟಿಕ್, ದಿಸ್ ಇಸ್ ಡಿಟರ್ಮಿನಿಸ್ಟಿಕ್. ಇಲ್ಲಿ ನಾವು 3 ಟೈಮ್ ಎಸ್ಟಿಮೇಟನ್ನು ಯೂಸ್ ಮಾಡ್ತೀವಿ. TO, TM, TP. ಇದರಲ್ಲಿ T ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಲ್ಲೇ ಓನ್ಲಿ 1 ಟೈಮ್ ಎಸ್ಟಿಮೇಟ್, ಅದನ್ನಷ್ಟೇ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕಮಿಂಗ್ ಟು ಕ್ವಶನ್ ನಂಬರ್ 11A. ರೈಟ್ ಅ ನೋಟ್ ಆನ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್ PEP. ಲಿಸ್ಟ್ ಇಟ್ಸ್ 4 ಸಬ್ ಪ್ಲಾನ್ಸ್. 4 ಸಬ್ ಪ್ಲಾನ್ ಬಗ್ಗೆ ಹೇಳಿ ಅಂತ ಹೇಳ್ತಾರೆ. ಈಗ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್ ಅದರ ಬಗ್ಗೆ ನೋಟ್ ಬರಿ ಅಂತ ಹೇಳ್ತಾರೆ. ಈಗ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್ ಅಂದರೆ ಇದೊಂದು ಡಾಕ್ಯುಮೆಂಟ್. ಇಲ್ಲಿ ನೋಡಿ, ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್ ಅಂದರೆ ದಿಸ್ ಇಸ್ ಒನ್ ಡಾಕ್ಯುಮೆಂಟ್ ದಟ್ ಪ್ಲಾನ್ ಹೌ ಪ್ರಾಜೆಕ್ಟ್ ವಿಲ್ ಬಿ ಎಕ್ಸಿಕ್ಯೂಟೆಡ್, ಮಾನಿಟರ್ ಆ್ಯಂಡ್ ಕಂಟ್ರೋಲ್. ಅಂದರೆ ಇದು ಒಂದು ಫೈಲ್ ಆರ್ ಡಾಕ್ಯುಮೆಂಟ್ ಅಂತ ತಿಳ್ಕೊಬೋದು ನಾವು. ಎದರ ಸಲುವಾಗಿ ಇದನ್ನು ಯೂಸ್ ಮಾಡ್ತೀವಿ? ಪ್ಲ್ಯಾನ್ ಮಾಡೋ ಸಲುವಾಗಿ. ಪ್ಲ್ಯಾನ್ ಮಾಡಿದ ಮೇಲೆ ಆ ಕೆಲಸ ಮುಗಿಸೋ ಸಲುವಾಗಿ, ಕೆಲಸ ಮುಗಿಸಿದ ಮೇಲೆ ಮಾನಿಟರ್ ಮಾಡೋ ಸಲುವಾಗಿ, ಕಂಟ್ರೋಲ್ ಮಾಡೋ ಸಲುವಾಗಿ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲ್ಯಾನನ್ನು ಯೂಸ್ ಮಾಡ್ತೀವಿ. ಇದೇನಪ್ಪ ಅಂದರೆ ಇದೊಂದು ರೋಡ್ ಮ್ಯಾಪ್. ದಿಸ್ ಇಸ್ ಒನ್, ಇಟ್ ಸರ್ವ್ ಆ್ಯಸ್ ಎ ರೋಡ್ ಮ್ಯಾಪ್ ಟು ದಿ ಪ್ರಾಜೆಕ್ಟ್ ಟೀಮ್. ಇಟ್ ಪ್ರೊವೈಡ್ಸ್ ಕ್ಲಾರಿಟಿ. ಯಾರು ಏನು ಮಾಡಬೇಕು, ಯಾರು ಏನು ಜವಾಬ್ದಾರಿ ತೊಗೋಬೇಕು ಅಂತ ಇದು ಕ್ಲಿಯರ್ ಆಗಿ ಹೇಳ್ತೈತಿ. ಅಷ್ಟೇ ಅಲ್ಲ, PEP ಏನಿದೆಯಲ್ಲ, ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲ್ಯಾನ್, ಇದು ನಮ್ಮ ಫೇಸ್ ವೈಸ್ ಪ್ಲ್ಯಾನಿಂಗ್ ಫೇಸ್ ಮತ್ತು ಕಂಟಿನ್ಯೂಸ್ ಅಪ್ಡೇಟ್ ಥ್ರೂ ಪ್ರಾಜೆಕ್ಟ್ ಕೂಡ ಮಾಡ್ತೈತಿ. ದಿಸ್ ಈಸ್ ಒನ್ ಇಂಪಾರ್ಟೆಂಟ್ ರೆಫರೆನ್ಸ್ ಡಾಕ್ಯುಮೆಂಟ್ ಫಾರ್ ಡಿಸಿಷನ್ ಮೇಕಿಂಗ್, ಕಮ್ಯುನಿಕೇಷನ್ ಆ್ಯಂಡ್ ಕೋಆರ್ಡಿನೇಷನ್. ಇದರಲ್ಲಿ 4 ಸಬ್ ಪ್ಲ್ಯಾನ್ ಬರ್ತವೆ. ಯಾವ್ಯಾವ ಅಂದರೆ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್, ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್, ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ಮತ್ತು ಕಮ್ಯುನಿಕೇಷನ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್. ನೆಕ್ಸ್ಟ್ ಕಮಿಂಗ್ ಟು ಕ್ವಶನ್ ನಂಬರ್ 11B. ಪ್ರಾಜೆಕ್ಟ್ ಡೈರಿ, ಇದ್ರದ್ದು ಅಡ್ವಾಂಟೇಜ್ ಏನು? ಭಾಳ ಸಿಂಪಲ್ ಇದೆ. ಈಗ ಡೈರಿ, ಯಾವುದೇ ಒಂದು ಡೈರಿ ನೀವು ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಡೈರಿ ನೀವು ಬರೆದಿಟ್ಕೊಂಡ್ರೆ ಅದರಿಂದ ಏನು ಅನುಕೂಲ ಆಗುತ್ತೆ ಅದನ್ನು ತಲೆಯಲ್ಲಿ ಇಟ್ಕೊಂಡು ನೀವು ಆನ್ಸರ್ ಮಾಡಿ. ಪ್ರಾಜೆಕ್ಟಿಗೆ ಅಂದರೆ ನಿಮ್ಗೆ ಯಾವುದೇ ಒಂದು ಮನೆ ಕಟ್ತಾ ಇದ್ದೀರಿ, ನೀವು ಮನೆ ಕಟ್ಟಬೇಕಾದ್ರೆ ಒಂದು ಡೈರಿ ಮೇಂಟೈನ್ ಮಾಡಿದರೆ ಏನೇನು ಅಡ್ವಾಂಟೇಜ್ ಆಗುತ್ತೆ? ಲೈಕ್ ದ್ಯಾಟ್, ಇಲ್ಲಿ ನೋಡಿರಿ, ಇಟ್ ಹೆಲ್ಪ್ಸ್ ದಿ ಪ್ರಾಜೆಕ್ಟ್ ಮ್ಯಾನೇಜರ್ ಟು ರಿಕಾರ್ಡ್ ಆಲ್ ಆ್ಯಕ್ಟಿವಿಟಿ. ಏನೇನು ಕೆಲಸ ಆಗ್ತಾ ಇದೆ ಅದನ್ನು ರಿಕಾರ್ಡ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಆ್ಯಂಡ್ ಟ್ರ್ಯಾಕ್ ದಿ ಪ್ರೋಗ್ರೆಸ್, ಎಷ್ಟು ಕೆಲಸ ಮುಗಿದಿದೆ ಅನ್ನೋ ಕೂಡ. ಈಗ ಫಾರ್ ಎಕ್ಸಾಂಪಲ್, ನಾ ಡೈರಿಯಲ್ಲಿ ಬರೆದಿರ್ತೀನಿ 1ನೇ ವೀಕಲ್ಲಿ ಇಷ್ಟು ಕೆಲಸ ಆಯಿತು, 2ನೇ ವೀಕಲ್ಲಿ ಇಷ್ಟು ಕೆಲಸ ಆಯಿತು. ಅದು ಪ್ರಾಜೆಕ್ಟ್ ಡೈರಿ ನಮ್ಗೆ ಟ್ರ್ಯಾಕ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲ, ಇಟ್ ಹೆಲ್ಪ್ಸ್ ದಿ ಪ್ರಾಜೆಕ್ಟ್ ಟೀಮ್ ಟು ಕಂಪ್ಲೀಟ್ ಟಾಸ್ಕ್ ಬಿಫೋರ್ ಡೆಡ್ ಲೈನ್ ಆ್ಯಂಡ್ ಇಂಪ್ರೂವ್ ಅಕೌಂಟಬಿಲಿಟಿ. ಅಂದರೆ ಒಂದು ವಾರದಲ್ಲಿ ಕೆಲಸ ಮುಗಿಸ್ಬೇಕಾಗಿತ್ತು, ಆದರೂ ಮುಗ್ದಿಲ್ಲ, ಅದನ್ನು ನೋಟ್ ಮಾಡ್ಕೋತೀವಿ. ನಮ್ಮ ಡೆಡ್ಲೈನ್ಗಿಂತ ಮುಂಚೆ ಕೆಲಸ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಏನೇ ಸಮಸ್ಯೆ ಇದ್ದರೂ ಆ ಸಮಸ್ಯೆ ನಾವು ನೋಟ್ ಡೌನ್ ಮಾಡಿ ಸಾಲ್ವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ದಿಸ್ ಈಸ್ 11B. ನಾವು ಕಮಿಂಗ್ ಟು ಕ್ವಶನ್ ನಂಬರ್ 12A. ಇದರಲ್ಲಿ ಡೆವಲಪ್ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಕಾಲೇಜ್ ಬಿಲ್ಡಿಂಗ್ ಅಂತ ಹೇಳಿದ್ದಾರೆ. ಯಾವುದೇ ಬಿಲ್ಡಿಂಗ್, ಕಾಲೇಜ್ ಬಿಲ್ಡಿಂಗ್ ಇರಲಿ, ಹೌಸ್ ಇರಲಿ, ಆರ್ ಸ್ಕೂಲ್ ಬಿಲ್ಡಿಂಗ್ ಇರಲಿ, ಬಿಲ್ಡಿಂಗ್ ಅಂದರೆ ಒಂದೇ ಥರ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಬರುತ್ತೆ. ಇದು ಭಾಳ ಸಿಂಪಲ್ ಇದೆ. ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ನೋಡಿ, ಇದು ಕಾಲೇಜ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ನ ಮಾಡ್ತಾ ಇದ್ದೀನಿ. ಇದರಲ್ಲಿ 3 ಭಾಗನ ಮಾಡಿದ್ದೀನಿ. ಏನು ಬಂದರೆ ಫಸ್ಟ್ 1ನೇ ಭಾಗ ಇಂಟರ್ನಲ್ ವರ್ಕ್, ಇನ್ನೊಂದು ಎಕ್ಸ್ಟರ್ನಲ್ ವರ್ಕ್, ಇನ್ನೊಂದು ಫೌಂಡೇಶನ್. ಭಾಳ ಸಿಂಪಲ್ ಇದೆ. ಫೌಂಡೇಶನ್ ಮಾಡಬೇಕಾದ್ರೆ ನಾವು ಎಕ್ಸ್ಕವೇಷನ್, ತೆಗ್ಗೆಲ್ಲ ತೆಗೆದುಬಿಟ್ಟು ಸ್ಟೀಲ್ ಎರೆಕ್ಷನ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಸ್ಟೀಲಿಂದ ಫೌಂಡೇಶನ್ ರೆಡಿ ಆಯಿತು. ದಿಸ್ ಇಸ್ ನಂಬರ್ 1. ನಂಬರ್ 2, ಇಂಟರ್ನಲ್ ಕೆಲಸ ಏನು ಮಾಡ್ತೀವಿ? ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಇವೆಲ್ಲ ಇಂಟರ್ನಲ್ ಕೆಲಸ ಮಾಡ್ತೀವಿ. ನೆಕ್ಸ್ಟ್ ಕೊನೆಯದಾಗಿ ಸ್ಟೋನ್ ವರ್ಕ್ ಮತ್ತು ಬಿಲ್ಡಿಂಗ್ ಫಿನಿಶಿಂಗ್ ಮಾಡ್ತೀವಿ. ದಿಸ್ ಈಸ್ ಸಿಂಪಲ್ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್. ಇದು ನೆನ್ಪಿಟ್ಕೊಳ್ಳಿ, ದಿಸ್ ಈಸ್ ಸಿಂಪಲ್ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಕಾಲೇಜ್ ಬಿಲ್ಡಿಂಗ್. ಐ ಹೋಪ್ ನಿಮಗೆ ತಿಳಿತಾ ಇದೆ ಅನಿಸ್ತದೆ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳಿದ್ದಾರೆ. ಏನಂದರೆ, ವಾಟ್ ಡು ಯು ಮೀನ್ ಬೈ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್? ಲಿಸ್ಟ್ ಎನಿ 2 ಅಡ್ವಾಂಟೇಜ್ ಆಫ್ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್. ವಾಟ್ ಡು ಯು ಮೀನ್ ಬೈ? ಈಗ ನಾವು ಭಾಳಷ್ಟು ಜನ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಡಯಾಗ್ರಾಮ್ ಡ್ರಾ ಮಾಡಲಿಕ್ಕೆ ಬರುತ್ತೆ, ಬಟ್ ಅದು ಏನಂತ ಗೊತ್ತಿರಂಗಿಲ್ಲ. ಅದಕ್ಕೆ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಅಂದರೆ, ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಇದೊಂದು ಟೂಲ್. ನಾವೇನು ಮಾಡ್ತೀವಿ, ಒಂದು ದೊಡ್ಡ ಕೆಲಸವನ್ನು ಸಣ್ಣ ತುಂಡಾಗಿ ಅದನ್ನು ಮಾಡ್ತೀವಿ. ಎದಕ್ಕಂದರೆ ಅದು ಈಸಿಲಿ ನಾವು ಮ್ಯಾನೇಜ್ ಮಾಡಬಹುದು. ಇದು ಟ್ರೀ ಲೈಕ್ ಸ್ಟ್ರಕ್ಚರ್ ಇರ್ತೈತಿ. ಈಗ ನಾನು ಆಲ್ರೆಡಿ ಇಲ್ಲಿ ಡಯಾಗ್ರಾಮ್ ತೋರಿಸಿದ್ದೀನಲ್ಲ, ಅಂದರೆ ಒಂದು ದೊಡ್ಡ ಕೆಲಸ, ಅದರಲ್ಲಿ ಮತ್ತೊಂದು ಸಣ್ಣ ಕೆಲಸ, ಮತ್ತು ಆ ಸಣ್ಣ ಕೆಲಸದಲ್ಲಿ ಮತ್ತು ಸಣ್ಣ ಕೆಲಸ, ಈ ಲೈಕ್ ಡಿವೈಡ್ ಮಾಡಿರ್ತೀವಿ. ಟ್ರೀ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಅದರಲ್ಲಿಂದ ನಮಗೆ ಮ್ಯಾನೇಜ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ.
ಅಡ್ವಾಂಟೇಜ್ ಏನಂದ್ರೆ ಇಟ್ ಹೆಲ್ಪ್ಸ್ ಟು ಐಡೆಂಟಿಫೈ ಆಲ್ ಟಾಸ್ಕ್ ಟು ಬಿ ಕಂಪ್ಲೀಟೆಡ್, ಅಂದರೆ ಯಾವ್ಯಾವ ಕೆಲಸ ಯಾವಾಗ ಮುಗ್ತಾ ಇದೆ ಅವೆಲ್ಲ ಐಡೆಂಟಿಫೈ ಮಾಡಲಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಮತ್ತು ಟೈಮ್ ಆ್ಯಂಡ್ ಕಾಸ್ಟ್ ಮತ್ತು ರಿಸೋರ್ಸ್ ಇದನ್ನೆಲ್ಲ ಎಸ್ಟಿಮೇಟ್ ಮಾಡಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ನಾವು ಕಮಿಂಗ್ ಟು ಕ್ವಶನ್ ನಂಬರ್ 13A, ಡಿಫೈನ್ ರಿಸ್ಕ್, ಎಕ್ಸ್ಪ್ಲೇನ್ 3 ಟೈಪ್ಸ್ ಆಫ್ ರಿಸ್ಕ್. ರಿಸ್ಕ್ ಅಂದರೆ ಏನು? ರಿಸ್ಕ್ ಅಂದರೆ ನಮ್ಗೆ ಗೊತ್ತಿರುವಂಗೆ ಇಟ್ ಡಿಫೈನ್ಸ್ ದಿ ಪಾಸಿಬಿಲಿಟಿ ಆಫ್ ಔಟ್ಕಮ್ ದಟ್ ಈಸ್ ಎಕ್ಸ್ಪೆಕ್ಟೆಡ್ ಫ್ರಾಮ್. ರಿಸ್ಕ್ ಈಸ್ ಡಿಫೈನ್ಡ್ ಆಸ್ ಎ ಪಾಸಿಬಿಲಿಟಿ ಆಫ್ ಔಟ್ಕಮ್ ಬೀಯಿಂಗ್ ಡಿಫ್ರೆಂಟ್ ಫ್ರಮ್ ಎಕ್ಸ್ಪೆಕ್ಟೆಡ್ ಔಟ್ಕಮ್. ಇದಕ್ಕೆ ರಿಸ್ಕ್ ಅಂತಾರೆ. ಅಂದರೆ ನಾವು ಏನು ಅಂದ್ಕೊಂಡಿರ್ತೀವಿ ಅದ್ರ ವಿರುದ್ಧವಾಗಿ ಬರುವುದಕ್ಕೆ, ಔಟ್ಕಮ್ ಬರುವುದಕ್ಕೆ ಅದಕ್ಕೇನಂತಾರೆ ಅಂದರೆ ರಿಸ್ಕ್ ಅಂತಾರೆ. ರಿಸ್ಕ್ ಈಸ್ ಡಿಫೈನ್ಡ್ ಆಸ್ ಪಾಸಿಬಿಲಿಟಿ ಆಫ್ ಔಟ್ಕಮ್ ಬೀಯಿಂಗ್ ಡಿಫ್ರೆಂಟ್ ಫ್ರಮ್ ಎಕ್ಸ್ಪೆಕ್ಟೆಡ್ ಔಟ್ಕಮ್. ನಾವು ಅಂದ್ಕೊಂಡಿಕ್ಕಿಂತ ಏನೋ ಬೇರೆನೇ ಆಗ್ತೈತಿ, ಅದಕ್ಕೆ ರಿಸ್ಕ್ ಅಂತಾರೆ. ಈಗ ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬವ 2 ವೀಲರ್ಲಿಂದ ಹೋಗ್ತಾ ಇರ್ತಾನೆ, ಅವನಿಗೆ ಅನಿಸ್ತದೆ ರಿಸ್ಕ್ ಬಿದ್ದರೆ, 2 ವೀಲರ್ ಬಿದ್ದುಬಿಟ್ರೆ ಅವ್ನಿಗೆ ಫಿಸಿಕಲಿ ಇಂಜುರಿ ಆಗ್ಬೋದು, ದಿಸ್ ಇಸ್ ರಿಸ್ಕ್ ಅಂತ ತಿಳ್ಕೊಬೋದು. ಅಂದರೆ ಅನ್ಕೊಂಡ್ಲಾರ್ದಾಗ್ಬಿಡುತ್ತೆ, ದಟ್ ಈಸ್ ದ ರಿಸ್ಕ್. ಈಗ ಏನೇನು ಆಗ್ಬೋದು ಅಂಥವೆಲ್ಲ, ಅದರಲ್ಲಿ ಟೆಕ್ನಿಕಲ್ ರಿಸ್ಕ್ ಇದೆ, ಒಂದು ಟೆಕ್ನಿಕಲ್ ರಿಸ್ಕ್, ಸೋಷಿಯಲ್ ರಿಸ್ಕ್, ಎಕನಾಮಿಕಲ್ ರಿಸ್ಕ್, ಪೊಲಿಟಿಕಲ್, ಪ್ರೊಡಕ್ಷನ್, ಮಾರ್ಕೆಟಿಂಗ್, ಫೈನಾನ್ಷಿಯಲ್, ದೀಸ್ ಮೆನಿ ರಿಸ್ಕ್ ಆರ್ ದೇರ್. ಇಷ್ಟೆಲ್ಲ ರಿಸ್ಕಲ್ಲಿ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಎಕ್ಸ್ಪ್ಲೇನ್ ಎನಿ 3 ಟೈಪ್ಸ್. ಫಸ್ಟ್ ನೀವು ರಿಸ್ಕ್ ಡೆಫಿನಿಷನ್ ಬರೆದ್ರಿ, ಅದರದ ಟೈಪ್ಸ್ ಬರೆದ್ರಿ, ನೆಕ್ಸ್ಟ್ ಅದರಲ್ಲಿ ಯಾವುದರ 3 ರಿಸ್ಕನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಇಲ್ಲಿ ಬ್ರೀಫಾಗಿ ನಾನು ಹೇಳ್ತಾ ಇದ್ದೀನಿ. ಟೆಕ್ನಿಕಲ್ ರಿಸ್ಕ್ ಅಂದರೆ ದಿಸ್ ಈಸ್ ಡ್ಯೂ ಟು ಟೆಕ್ನಾಲಜಿ, ಇಷ್ಟು ನೀವು ಬರೀಬೇಕು. ಟೆಕ್ನಾಲಜಿಯಿಂದ ಆಗೋ ತೊಂದರೆಯಿಂದ ನಮ್ಮ ಪ್ರಾಜೆಕ್ಟ್ ಏನು ಹಿಂದೆ ಹೋಗುತ್ತೆ. ಸೋಷಿಯಲ್ ರಿಸ್ಕ್ ಅಂದರೆ, ಸೋಷಿಯಲ್ ಅಂದರೆ ಜನ ಅಂದರೆ ಯಾರು? ಲೇಬರ್ಲಿಂದ ಆಗ್ಬೋದು ಸಮಸ್ಯೆ, ಮತ್ತು ಭಾಳ ಜನ ಅಲ್ಲಿ ಬರೋದರಿಂದ ಆಗ್ಬೋದು. ನ್ಯಾಚುರಲ್ ರಿಸೋರ್ಸ್ ಶಾರ್ಟೇಜ್, ನೀರು ಸಿಗದೇ ಇರ್ಬೋದು, ದಿಸ್ ಈಸ್ ಸೋಷಿಯಲ್ ರಿಸ್ಕ್. ಎಕನಾಮಿಕ್ ರಿಸ್ಕ್ ಅಂದರೆ, ಈಗ ನೀವು ಸ್ಟೀಲ್ ಇವತ್ತು ಒಂದು ರೇಟಿಗೆ ಖರೀದಿ ಮಾಡ್ತಾ ಇರ್ತೀರಿ, ಸಡನ್ಲಿ ಏನಾಗ್ಬಿಡುತ್ತೆ ಅಂದರೆ ಸ್ಟೀಲ್ ರೇಟ್ ಹೆಚ್ಚಿಗೆ ಆಗಿಬಿಡುತ್ತೆ, ಅದು ಕೂಡ ರಿಸ್ಕಲ್ಲಿ ಬರುತ್ತೆ. 3 ಟೈಪ್ಸ್ ಆಫ್ ರಿಸ್ಕ್ ನಾವು ಇದನ್ನು ಎಕ್ಸ್ಪ್ಲೇನ್ ಮಾಡಬಹುದು. ನೆಕ್ಸ್ಟ್ ಕಮಿಂಗ್ ಟು ಕ್ವಶನ್ ನಂಬರ್ 13B, ಇದರಲ್ಲಿ ಲಿಸ್ಟ್ ಎನಿ 3 ರೋಲ್ಸ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜರ್ ಟು ಮಿನಿಮೈಸ್ ದಿ ರಿಸ್ಕ್. ಈಗ ರಿಸ್ಕನ್ನು ಕಡಿಮೆ ಮಾಡಲಿಕ್ಕೆ ಏನೇನು ರೋಲ್ ಇರ್ತೈತಿ ಪ್ರಾಜೆಕ್ಟ್ ಮ್ಯಾನೇಜರ್ದು? ನಂಬರ್ 1, ಅವನು ಪ್ರಾಜೆಕ್ಟ್ ಡೈರಿ ಮೇಂಟೈನ್ ಮಾಡಬೇಕು. ಎದಕ್ಕೆಂದರೆ ಎಲ್ಲ ರೆಕಾರ್ಡ್ ಮಾಡಲಿಕ್ಕೆ. ನೆಕ್ಸ್ಟ್ ಐಡೆಂಟಿಫೈ ಪ್ರಾಬ್ಲಮನ್ನು ಏನು ಮಾಡಬೇಕು? ಪ್ರಾಬ್ಲಮನ್ನು ಐಡೆಂಟಿಫೈ ಮಾಡಬೇಕು. ನೆಕ್ಸ್ಟ್ ಈ ಮಸ್ಟ್ ಬಿ ಮೇಂಟೈನ್ ಪ್ರಾಪರ್ ಬ್ಯಾಲೆನ್ಸ್ ಬಿಟ್ವೀನ್ ಟೈಮ್ ಆ್ಯಂಡ್ ಮನಿ. ಹಿಂಗೆ ಮಾಡಿದರೆ ರಿಸ್ಕನ್ನು ಅವಾಯ್ಡ್ ಮಾಡಬಹುದು. ನೆಕ್ಸ್ಟ್ ಈಗ ನೋಡಿ, ಒಂದು ಡಿಫ್ರೆಂಟ್ ಕ್ವಶನ್ ಕೇಳಿದ್ದಾರೆ ಇಲ್ಲಿ. ಏನಂದರೆ, ಒಂದು ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇದ್ದೀರಿ 3 ಡೇಸ್ ಸಲುವಾಗಿ. ಇದರಲ್ಲಿ ಏನಾಗಿತ್ತು ಅಂದರೆ, ಸ್ಟೇಟ್ ದಿ ಪಾಸಿಬಲ್ ರೀಸನ್ ಟು ಇನ್ಕ್ರೀಸ್ ದಿ ಕಾಸ್ಟ್ ಆಫ್ ಎಕ್ಸ್ಪೆಂಡಿಚರ್. ಅಂದರೆ ಒಂದು ಟ್ರಿಪ್ಪದು 30,000 ಅಂದ್ಕೊಂಡಿದ್ದು ನಾವು, 20,000 ಬಜೆಟ್ ಮಾಡಿದ್ವಿ, 30,000 ಆಗಿದೆ. ಏನಾಗಿರಬಹುದು ಕಾಸ್ಟ್ ಆಫ್ ಎಕ್ಸ್ಪೆಂಡಿಚರ್, ಎದಕ್ಕೆ ಹೆಚ್ಚಿಗೆ ಆಗಿರಬಹುದು ಅದನ್ನು ಪಾಯಿಂಟ್ಸ್ ಮಾಡಿ ಹೇಳಿ. ಈಗ ಎದಕ್ಕಂದರೆ ಸಿಂಪಲ್ ನಾವು ಹೇಳ್ಬೋದು. ಈಗ ನೋಡಿ, ಫಸ್ಟ್ ಒನ್, ಪ್ಲ್ಯಾನಿಂಗ್ ಸರಿಯಾಗಿರಂಗಿಲ್ಲ. ಅಂದರೆ ಒಂದು ಕಡೆ ಊಟ ಮಾಡ್ಬೇಕಂತ ಅಂದ್ಕೊಂಡಿರ್ತೀವಿ, ಬೇರೆ ಕಡೆ ಊಟ ಮಾಡೋದು. ಅನ್ಪ್ಲ್ಯಾನ್ಡ್ ಶಾಪಿಂಗ್ ಅಂದರೆ ನಮ್ಮ ಬಜೆಟ್ಗಿಂತ ಮೀರಿ ಶಾಪಿಂಗ್ ಮಾಡಿಬಿಡೋದು. ಫುಡ್ ಎಕ್ಸ್ಪೆನ್ಸಸ್, ಹೋಟೆಲ್ದು ಸಿಕ್ಕಾಪಟ್ಟಿ ಹೋಗಿ ತಿನ್ನೋದು. ದೀಸ್ ಆರ್ ಆಲ್ ದಿ ಪಾಸಿಬಲ್ ಎಕ್ಸ್ಪೆಂಡಿಚರ್ ಹೆಚ್ಚಿಗೆ ಹೋಗೋ ಕಾರಣ. ರಾಂಗ್ ಟ್ರಾನ್ಸ್ಪೋರ್ಟೇಷನ್ ಸೆಲೆಕ್ಷನ್ ಅಂದರೆ, ನಾನು ಬಸ್ಸಲ್ಲಿ ಹೋಗ್ಬೇಕಂದ್ರೆ, ಟ್ರೈನಲ್ಲಿ ಹೋಗ್ಬೇಕಂತ ಮಾಡಿರ್ತೀನಿ, ನಾವು ಲಕ್ಸುರಿ ಬಸ್ಸನ್ನು ಚೂಸ್ ಮಾಡೋದು. ಆಮೇಲೆ ಕೆಲವೊಂದು ಎಮರ್ಜೆನ್ಸಿ ಬಂದುಬಿಡ್ತವೆ. ಇದರ ಕಾರಣದಿಂದ ಏನಾಗತ್ತಂದರೆ ಕಾಸ್ಟ್ ಹೆಚ್ಚಿಗೆ ಆಗುತ್ತೆ. ಇದು ಪಾಯಿಂಟ್ಸ್ ನೀವು ನೆನ್ಪಿಟ್ಕೋಬಹುದು. ನೆಕ್ಸ್ಟ್, ರೈಟ್ ಶಾರ್ಟ್ ನೋಟ್ ಆನ್ ಟೈಮ್ ಓವರ್ ರನ್ ಅಂದರೆ ಟೈಮ್ ಯಾಕೆ ಹೆಚ್ಚಿಗೆ ಆಗಬಹುದು ಅದಕ್ಕೆ ಶಾರ್ಟ್ ನೋಟ್ ಬರಿ ಅಂತ ಹೇಳ್ತಾರೆ. ಸಿಂಪಲ್ ಇದೆ, ಪ್ರಾಜೆಕ್ಟ್ ಈಸ್ ನಾಟ್ ಕಂಪ್ಲೀಟೆಡ್ ವಿದಿನ್ ಅ ಗಿವನ್ ಟೈಮ್. ಅದಕ್ಕೇನಂತಾರೆ ಅಂದರೆ ದಟ್ ಈಸ್ ಕಾಲ್ಡ್ ಟೈಮ್ ಓವರ್ ರನ್. ಅಂದರೆ ವಿದಿನ್ ಅ ಟೈಮ್ ಪ್ರಾಜೆಕ್ಟ್ ಮುಗಿಲಿಕ್ಕಂದರೆ ಅದಕ್ಕೆ ಟೈಮ್ ಓವರ್ ರನ್ ಅಂತಾರೆ. ವಿದಿನ್ ಅ ಕಾಸ್ಟ್ ಕೆಲಸ ಮುಗಿಲಿಕ್ಕಂದ್ರೆ ಅದಕ್ಕೆ ಕಾಸ್ಟ್ ಓವರ್ ರನ್ ಅಂತಾರೆ. ಅಂದರೆ ಕಾಸ್ಟ್ ಟೈಮ್ ದಾಟ್ ಹೋಯ್ತು, ದುಡ್ಡು ದಾಟ್ ಹೋಯ್ತು. ಓಕೆ, ಇದರಲ್ಲಿ ಏನಾಗುತ್ತೆ ಅಂದರೆ, ಇದು ಎದಕ್ಕಾಗುತ್ತೆ, ಟೈಮ್ ಎದಕ್ಕೆ ದಾಟ್ ಹೋಗುತ್ತಂದರೆ ಪ್ಲ್ಯಾನಿಂಗ್ ಸರಿಯಾಗಿರಂಗಿಲ್ಲ, ಮ್ಯಾನೇಜ್ಮೆಂಟ್ ಸರಿಯಾಗಿರಂಗಿಲ್ಲ, ಅದಕ್ಕೆ ಈ ಸಮಸ್ಯೆ ಆಗುತ್ತೆ. ಅಷ್ಟೇ ಅಲ್ಲ, ಟೈಮ್ ಓವರ್ನಿಂದ ಲಾಸ್ ಕೂಡ ಆಗುತ್ತೆ. ಪ್ರಾಪರ್ ಪ್ಲ್ಯಾನಿಂಗ್, ಕಂಟ್ರೋಲಿಂಗ್, ಮಾನಿಟರಿಂಗ್, ರಿವ್ಯೂ ಸಿಸ್ಟಮ್ ಏನಿದೆಯಲ್ಲ, ಇದನ್ನು ನಾವು ಯೂಸ್ ಮಾಡೋದರಿಂದ ಟೈಮ್ ಓವರ್ ರನ್ನನ್ನು ನಾವು ತಡೆಗಟ್ಟಬಹುದು. ಅಂದರೆ ಸರಿಯಾಗಿ ಪ್ಲ್ಯಾನಿಂಗ್ ಮಾಡೋದರಿಂದ, ಪ್ರಾಜೆಕ್ಟನ್ನು ಕಂಟ್ರೋಲ್ ಮತ್ತು ಮಾನಿಟರ್ ಮಾಡೋದರಿಂದ ನಾವು ಟೈಮ್ ಓವರನ್ನು ತಡೆಗಟ್ಟಬಹುದು. ನೆಕ್ಸ್ಟ್ ಅದಾದಮೇಲೆ ಕ್ವಶನ್ 15A, ಇದರಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ ಇವರು. ಜಾನ್ ಈಸ್ ಮ್ಯಾನೇಜಿಂಗ್ ಅ ಪ್ರಾಜೆಕ್ಟ್ ವಿಚ್ ಈಸ್
to be completed in 18 months. During planning phase, created project plan including schedule, budget and so on and so forth. ಇದರದ್ದು ಗ್ರ್ಯಾಂಡ್ ಚಾರ್ಟ್ ವಿಜುವಲೈಸೇಷನ್ ಮಾಡಿ ಅಂತ ಹೇಳಿದ್ದಾರೆ. ಪ್ಲಸ್ ಕೆಲವೊಂದು ಕ್ವಶನ್ಸ್ ಕೂಡ ಕೊಟ್ಟಿದ್ದಾರೆ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಅಂತ. ಈಗ ನಂಬರ್ 1 ಏನಂದರೆ, ವಾಟ್ ಟೂಲ್ ಡಿಡ್ ಜಾನ್ ಯೂಸ್ ಟು ವಿಜುವಲೈಸ್ ದಿ ಪ್ರಾಜೆಕ್ಟ್ ಟೈಮ್ ಲೈನ್ ಆ್ಯಂಡ್ ಡಿಪೆಂಡೆನ್ಸಿ. ಅಂದರೆ ಪ್ರಾಜೆಕ್ಟ್ ಟೈಮ್ ಲೈನ್ ಮತ್ತು ಡಿಪೆಂಡೆನ್ಸಿನ ನೋಡಲಿಕ್ಕೆ ಯಾವ ಟೂಲ್ ಯೂಸ್ ಮಾಡ್ತಾರೆ, ಅದನ್ನು ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಗ್ಯಾಂಡ್ ಚಾರ್ಟನ್ನು ಯೂಸ್ ಮಾಡ್ತಾರೆ. ವೈ ಆರ್ ದ ರೆಗ್ಯುಲರ್ ಸ್ಟೇಟಸ್ ಮೀಟಿಂಗ್ ಇಂಪಾರ್ಟೆಂಟ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಲ್ಲಿ ರೆಗ್ಯುಲರ್ ಮೀಟಿಂಗನ್ನು ಯಾಕೆ ಮಾಡಬೇಕಂದ್ರೆ ಎಷ್ಟು ಕೆಲಸ ಆಗಿದೆ ಅಂತ ನೋಡಲಿಕ್ಕೆ. ಟ್ರ್ಯಾಕ್ ದಿ ಪ್ರೋಗ್ರೆಸ್ ಟು ಅವಾಯ್ಡ್ ದಿ ಮಿಸ್ಟೇಕ್ಸ್ ಆ್ಯಂಡ್ ಮೇಕ್ ನೆಸೆಸರಿ ಅಡ್ಜಸ್ಟ್ಮೆಂಟ್. ಮತ್ತು ವಾಟ್ ಕೀ ಕಾಂಪೊನೆಂಟ್ಸ್ ವರ್ ಇನ್ಕ್ಲೂಡೆಡ್ ಇನ್ ಜಾನ್ಸ್ ಡಿಟೇಲ್ ಪ್ರಾಜೆಕ್ಟ್. ಕೀ ಕಾಂಪೊನೆಂಟ್ಸ್ ಅಂದರೆ ಏನಂದರೆ ಇದರಲ್ಲಿ ಶೆಡ್ಯೂಲ್, ಬಜೆಟ್, ರಿಸೋರ್ಸ್ ಅಲೋಕೇಶನ್, ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಪ್ಲ್ಯಾನ್. ನೆಕ್ಸ್ಟ್ ಅದಾದಮೇಲೆ ಕ್ವಶನ್ ನಂಬರ್ 15B, ಲಿಸ್ಟ್ ಎನಿ 4 ಟೂಲ್ ಯೂಸ್ಡ್ ಇನ್ ಪ್ರಾಜೆಕ್ಟ್ ಪ್ಲ್ಯಾನಿಂಗ್. 4 ಟೂಲ್ ಯಾವ್ದು ಯೂಸ್ ಮಾಡ್ತೀವಿ ಅಂದರೆ ಗ್ಯಾಂಡ್ ಚಾರ್ಟ್, ಬಾರ್ ಚಾರ್ಟ್, ಫ್ಲೋ ಚಾರ್ಟ್ ಮತ್ತು ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್. ನೆಕ್ಸ್ಟ್ ಅದಾದಮೇಲೆ ಡಿಟರ್ಮೈನ್ ದಿ ಎಕ್ಸ್ಪೆಕ್ಟೆಡ್ ಟೈಮ್. ಇಲ್ಲಿ ನೋಡಿ, ಇದು ಭಾಳ ಸಿಂಪಲ್ ಇದೆ, ಆಮೇಲೆ ಭಾಳ ಈಸಿಯಾಗಿ ಮಾಡೋ ಲೆಕ್ಕ. ಇಲ್ಲಿ ಆ್ಯಕ್ಟಿವಿಟಿ ಕೊಡ್ತಾರೆ, TO, TM, TP. ನಾವು ಈ ಫಾರ್ಮುಲಾ ಯೂಸ್ ಮಾಡಿ TE = TP + 4TM + T0 / 6 ಅನ್ನೋ ಫಾರ್ಮುಲಾ ಯೂಸ್ ಮಾಡಿ ನಾವು ಇಲ್ಲಿ ಕೊಟ್ಟಿರೋ ವ್ಯಾಲ್ಯೂಸ್ಲಿಂದ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಫಾರ್ ದ್ಯಾಟ್ ಯು ವಿಲ್ ಗೆಟ್ ಟೋಟಲ್ 5 ಮಾರ್ಕ್ಸ್. ಇದು ಭಾಳ ಸಿಂಪಲ್ ಇದೆ. ನೀವು ಕಮೆಂಟ್ ಮಾಡಿ ಹೇಳಿ ಯಾವ ಸೆಕ್ಷನ್ ತಿಳಿಲಿಲ್ಲ, ಅದನ್ನು ನಾನು ಇನ್ನೊಂದು ಸಲ ರಿಪೀಟ್ ಮಾಡಿ ಹೇಳ್ತೀನಿ. ದೆನ್ ವಾಟ್ ಈಸ್ ರೈಟ್ ಇಂಪಾರ್ಟೆನ್ಸ್ ಆಫ್ ಪ್ರಾಜೆಕ್ಟ್ ಇವ್ಯಾಲ್ಯುಯೇಷನ್. ಇವ್ಯಾಲ್ಯುಯೇಷನ್ದು ಇಂಪಾರ್ಟೆನ್ಸ್ ಏನು? ಪ್ರಾಜೆಕ್ಟ್ ಇವ್ಯಾಲ್ಯುಯೇಷನ್ ಮಾಡೋದರಿಂದ ನಂಬರ್ 1, ಬೆಟರ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಮಾಡ್ಬೋದು, ಟೀಮ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡ್ಬೋದು, ಪ್ರಾಜೆಕ್ಟ್ ಪ್ಲ್ಯಾನಿಂಗನ್ನು ಬೆಟರ್ ಮಾಡಬಹುದು. ಅಷ್ಟೇ ಅಲ್ಲ, ರಿಸೋರ್ಸ್ ಎಫೆಕ್ಟಿವ್ ಆ್ಯಂಡ್ ಎಫಿಷಿಯೆಂಟ್ ಯೂಸ್ ಆಫ್ ರಿಸೋರ್ಸ್, ಪ್ಲ್ಯಾನಿಂಗ್ ಪ್ರಾಜೆಕ್ಟನ್ನು ಸಸ್ಟೈನಬಲ್ ಮಾಡಬಹುದು ಮತ್ತು ಡಿಫ್ರೆಂಟ್ ಫ್ಯೂಚರ್ ಪ್ಲ್ಯಾನ್ ಬಗ್ಗೆ ವಿಚಾರ ಮಾಡಬಹುದು. ದೀಸ್ ಆರ್ ಆಲ್ ದಿ ಹೆಲ್ಪ್ ಆಫ್ ಪ್ರಾಜೆಕ್ಟ್ ಇವ್ಯಾಲ್ಯುಯೇಷನ್. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಏನಂದರೆ, ಡೆವಲಪ್ ಎ ನೆಟ್ವರ್ಕ್ ಡಯಾಗ್ರಾಮ್ ಫಾರ್ ದಿ ಆ್ಯಕ್ಟಿವಿಟಿ. ಅಂದರೆ ಒಂದು ಟೇಬಲ್ ಕೊಟ್ಟಿರ್ತಾರೆ, ಅದನ್ನು ನಾನು ಇಲ್ಲಿ ಸಾಲ್ವ್ ಮಾಡಿಲ್ಲ, ನಿಮ್ಗೆ ಬೇಕಂದ್ರೆ ಕಮೆಂಟ್ ಮಾಡಿ ಹೇಳಿ, ನಾನು ಅದನ್ನು ಸಾಲ್ವ್ ಮಾಡಿ ನನಗೆ ಕೊಡ್ತೀನಿ. ನೆಕ್ಸ್ಟ್ ಕ್ವಶನ್ 18A, ಲಿಸ್ಟ್ ಎನಿ 5 ಪರ್ಪಸ್ ಆಫ್ ಪ್ರಾಜೆಕ್ಟ್ ಕಂಟ್ರೋಲ್. ಪ್ರಾಜೆಕ್ಟ್ ಕಂಟ್ರೋಲ್ದು 5 ಪರ್ಪಸ್. ನಂಬರ್ 1, ಎಲ್ಲ ಕಂಟ್ರೋಲ್ ಅಂತಲಿಂದ ಸ್ಟಾರ್ಟ್ ಆಗುತ್ತೆ. ಏನೇನು ಕಂಟ್ರೋಲ್ ಮಾಡಲಿಕ್ಕೆ? ಸಿಂಪಲ್ ನೋಡಿ, ಕಾಸ್ಟ್ ಕಂಟ್ರೋಲ್ ಮಾಡಬೇಕು, ಟೈಮ್ ಕಂಟ್ರೋಲ್ ಮಾಡಬೇಕು, ಮತ್ತು ಪ್ರಾಜೆಕ್ಟ್ ಆ್ಯಕ್ಟಿವಿಟಿನ ಕಂಟ್ರೋಲ್ ಮಾಡಬೇಕು, ಮತ್ತು ಡಿಲೇನ ಕಂಟ್ರೋಲ್ ಮಾಡಬೇಕು, ಪ್ರಾಜೆಕ್ಟ್ ಟೀಮನ್ನು ಕಂಟ್ರೋಲ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಕಾಸ್ಟ್, ಟೈಮ್, ಆ್ಯಕ್ಟಿವಿಟಿ, ಟೀಮ್, ಇದನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ನಾವು 5 ಪರ್ಪಸ್ ಆಫ್ ಪ್ರಾಜೆಕ್ಟ್ ಕಂಟ್ರೋಲ್ ಅಂತ ಹೇಳ್ತೀವಿ. ರೈಟ್ ಎನಿ 5 ಫಂಕ್ಷನ್ಸ್ ಆಫ್ ಪ್ರಾಜೆಕ್ಟ್ ಆಡಿಟರ್. ಪ್ರಾಜೆಕ್ಟ್ ಆಡಿಟರ್ ಕೆಲಸ ಏನು? ವೆರಿ ಸಿಂಪಲ್. ಇಲ್ಲಿ ನೋಡಿ, ಪ್ರಾಜೆಕ್ಟ್ ಆಡಿಟರ್ ಏನು ಮಾಡ್ತಾರೆ ಅಂದರೆ, ದೇ ಚೆಕ್ ಪ್ರಾಜೆಕ್ಟ್ ಪ್ಲ್ಯಾನ್, ಮತ್ತು ಏನು ರಿಸ್ಕ್ ಐತೆ ಅಂತ ಚೆಕ್ ಮಾಡ್ತಾರೆ, ಬಜೆಟ್ ಚೆಕ್ ಮಾಡ್ತಾರೆ, ಮತ್ತು ರಿಸೋರ್ಸ್ ಸರಿಯಾಗಿ ಯೂಸ್ ಆಗ್ತಾ ಇದ್ದಲು ಚೆಕ್ ಮಾಡ್ತಾರೆ, ಮತ್ತು ನಮ್ದು ಎಷ್ಟು ಕೆಲಸ ಆಗಿದೆ ಪ್ರೋಗ್ರೆಸ್ಸನ್ನು ಚೆಕ್ ಮಾಡ್ತಾರೆ. ಭಾಳ ಸಿಂಪಲ್. ಆಡಿಟರ್, ಎಲ್ಲೇ ಒಬ್ಬ ಆಡಿಟ್ ಹೋಗ್ತಾನಲ್ಲ, ಆಡಿಟ್ ಅವ್ರು ಏನು ಮಾಡ್ತಾರೆ? ದುಡ್ಡು ಸರಿಯಾಗಿ ಉಪಯೋಗಿಸಿದಾರೋ ಇಲ್ಲೋ, ಅದನ್ನು ಸರಿಯಾಗಿ ಲೆಕ್ಕ ಹಾಕಿದಾರೋ ಇಲ್ಲೋ, ಅದ್ರ ಬಗ್ಗೆ ಲಾಸ್ ಆಗಿದೆನೋ ಪ್ರಾಫಿಟ್ ಆಗಿದೆನೋ ಯಾವ ಥರ ಚೆಕ್ ಮಾಡ್ತಾರೋ ಅದೇ ರೀತಿಯಲ್ಲಿ ಪ್ರಾಜೆಕ್ಟಲ್ಲಿ ಚೆಕ್ ಮಾಡ್ತಾರೆ. ಕೊನೆಯದಾಗಿ ಕ್ವಶನ್ ನಂಬರ್ 19A. 19Aಯಲ್ಲಿ ಏನಿದೆ ಅಂದರೆ, ಡಿಫ್ರೆನ್ಸ್ ಬಿಟ್ವೀನ್ AR ಆ್ಯಂಡ್ VR. AR ಅಂದರೆ ಆಗ್ಮೆಂಟೆಡ್ ರಿಯಾಲಿಟಿ, VR ಅಂದರೆ ವರ್ಚುವಲ್ ರಿಯಾಲಿಟಿ. ಈಗ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ದಂಗೆ ಇಲ್ಲೇ ಆಗ್ಮೆಂಟೆಡ್ ರಿಯಾಲಿಟಿ ಅಂದರೆ ನಾವು ಏನು ಮಾಡ್ತೀವಿ ಅಂದರೆ, ಬೆಸ್ಟ್ ಎಕ್ಸಾಂಪಲ್ ಸ್ನ್ಯಾಪ್ಚಾಟ್ ಏನು ಮಾಡ್ತೀವಿ ನಾವು? ಸ್ನ್ಯಾಪ್ಚಾಟಲ್ಲಿ ಇಲ್ಲೇ ನಮ್ಮದು ಮುಖ ಇರುತ್ತೆ, ಅದರ ಮೇಲೆ ನಾವು ಡಿಫ್ರೆಂಟ್ ಎಮೋಜಿಸ್ ಆಯಿತು, ಡಿಫ್ರೆಂಟ್ ಶೇಪ್ಸ್ ಎಲ್ಲ ಹಾಕ್ತೀವಿ. ದಟ್ ಈಸ್ ಆಗ್ಮೆಂಟೆಡ್ ರಿಯಾಲಿಟಿ. ವರ್ಚುವಲ್ ರಿಯಾಲಿಟಿ ಅಂದರೆ, ಈಗ ನಾವು ಹಂಪಿ ಹೋಗಿ ನೋಡಲಿಕ್ಕೆ ಆಗೋದಿಲ್ಲ, ಬಟ್ ಹಂಪಿ ವಿಡಿಯೋ ನಾವು ಯಾವುದೇ ಒಂದು ಗಾಗಲ್ ಹಾಕ್ಕೊಂಡು ನೋಡ್ತೀವಿ, ನಮ್ಗೆ ಆ್ಯಸ್ ಇಫ್ ಹೆಂಗೆ ಅನಿಸ್ತಾ ಇದೆ ಅಂದರೆ ನಾವು ಹಂಪಿಲಿ ಇದೆಯೋನೋ ಆ ಥರ ಅನಿಸ್ತಾ ಇರುತ್ತೆ. ದಟ್ ಈಸ್ ವರ್ಚುವಲ್ ರಿಯಾಲಿಟಿ. ಅದಕ್ಕೆ ನಾನು ಏನು ಬರಿತೀನಿ ಅಂದರೆ, ಇಲ್ಲಿ ಡಿಜಿಟಲ್ ಲೇಯರ್ ಸೂಪರ್ ಇಂಪೋಸ್ಡ್ ಆನ್ ರಿಯಲ್ ಫಿಸಿಕಲ್ ವರ್ಲ್ಡ್. ಅಂದರೆ ಡಿಜಿಟಲ್ ಏನಿದೆಯಲ್ಲ, ಡಿಜಿಟಲ್ ಲೇಯರ್ ಏನಿದೆಯಲ್ಲ, ಒಂದು ಫಿಸಿಕಲ್ ಆಬ್ಜೆಕ್ಟ್ ಮೇಲೆ ಸೂಪರ್ ಇಂಪೋಸ್ ಅಂದರೆ ಅದರ ಮೇಲೆ ಹೋಗುತ್ತೆ. ನಾನು ಸ್ನ್ಯಾಪ್ಚಾಟ್ ಅದೊಂದು ಎಕ್ಸಾಂಪಲ್ ಹೇಳಿದೆ. ನಮ್ಮ ಮುಖದ ಮೇಲೆ ಏನಿದೆಯಲ್ಲ, ಈಗ ಲೆನ್ಸ್ ಕಾರ್ಟಲ್ಲಿ ಈ ಕಾನ್ಸೆಪ್ಟ್ ಯೂಸ್ ಮಾಡ್ತಾರೆ. ಅಂದರೆ ನಮ್ಮ ಮುಖ ಇರುತ್ತೆ, ನಾವು ಬೇರೆ ಗಾಗಲ್ಸ್ ಸ್ಪೆಕ್ಟ್ ಹಾಕಿ ನೋಡ್ಬೋದು, ಅದು ಆಗ್ಮೆಂಟೆಡ್ ರಿಯಾಲಿಟಿ. ಹಂಪಿ ವಿಸಿಟೆಡ್ ಹೇಳಿದಲ್ಲಿ ನಾನು ಸಿಮ್ಯುಲೇಟೆಡ್ ಎನ್ವೈರ್ಮೆಂಟ್, ಕಂಪ್ಯೂಟರ್ ಟೆಕ್ನಾಲಜಿ, ಇಲ್ಲಿ ಸಿಮ್ಯುಲೇಟೆಡ್ ವರ್ಚುವಲ್ ವರ್ಲ್ಡಲ್ಲಿ ನಾವು ಹೋಗ್ತೀವಿ. ರಿಯಲ್ ವರ್ಲ್ಡ್ ಅಲ್ಲ, ವರ್ಚುವಲ್ ವರ್ಲ್ಡಲ್ಲಿ ಹೋಗ್ತೀವಿ.
ಅದಕ್ಕೆ ವರ್ಚುವಲ್ ರಿಯಾಲಿಟಿ ಅಂತಾರೆ. ಇನ್ನೊಂದು ನೆಕ್ಸ್ಟ್ ಪಾಯಿಂಟ್ ಏನಂದರೆ ಇದರಲ್ಲಿ ಈಗ ಇಟ್ ಈಸ್ ಅ ಮಿಕ್ಸ್ ಆಫ್ ರಿಯಲ್ ವರ್ಲ್ಡ್ ಆ್ಯಂಡ್ ವರ್ಚುವಲ್ ವರ್ಲ್ಡ್. ದಿಸ್ ಈಸ್ ಕಂಪ್ಲೀಟ್ಲಿ ವರ್ಚುವಲ್ ವರ್ಲ್ಡ್. ದೆನ್ you can clearly differentiate between real world and virtual world. Here it is hard to differentiate real world and virtual world. User is not cut off from real world, ಅಂದರೆ ರಿಯಲ್ ವರ್ಲ್ಡಿಂದ ಕಟ್ ಆಗಂಗಿಲ್ಲ ಇದರಲ್ಲಿ ಆಗ್ಮೆಂಟೆಡ್ ರಿಯಾಲಿಟಿಯಲ್ಲಿ. ಇದರಲ್ಲಿ ಕಟ್ ಆಗ್ತಾರೆ. ಇದರಲ್ಲಿ ಏನಾಗುತ್ತಂದರೆ ಇಟ್ ರಿಕ್ವೈರ್ಸ್ ಸ್ಮಾರ್ಟ್ಫೋನ್ ಟ್ಯಾಬ್ಲೆಟ್. ಇದು ಸ್ಮಾರ್ಟ್ಫೋನ್ ಟ್ಯಾಬ್ಲೆಟ್ ಅಷ್ಟೇ ಬೇಕಾಗುತ್ತೆ. ಇದರಲ್ಲಿ ನಾವು ಹೆಡ್ ಮೌಂಟ್ ಡಿವೈಸ್ ಅಂದರೆ ತಲೆಗೆ ಹಾಕಲು ಗಾಗಲ್ ಕೂಡ ಇಲ್ಲೇ ಬೇಕಾಗುತ್ತೆ ವರ್ಚುವಲ್ ರಿಯಾಲಿಟಿಯಲ್ಲಿ. ಅಷ್ಟೇ ಅಲ್ಲ, ಆಗ್ಮೆಂಟೆಡ್ ರಿಯಾಲಿಟಿಯಲ್ಲಿ ಆ್ಯಂಡ್ರಾಯ್ಡನ್ನು ಯೂಸ್ ಮಾಡ್ತಾರೆ. ಆ್ಯಂಡ್ರಾಯ್ಡ್ ಸಾಫ್ಟ್ವೇರ್ ಯೂಸ್ ಮಾಡ್ತಾರೆ. ವೇರಾಸ್ ವರ್ಚುವಲ್ ರಿಯಾಲಿಟಿಯಲ್ಲಿ ಅದರದ್ದೇ ಆದ ಗ್ಯಾಜೆಟ್ ಸಾಫ್ಟ್ವೇರ್ಸನ್ನು ಯೂಸ್ ಮಾಡ್ತಾರೆ. ದಿಸ್ ಈಸ್ 5 ಡಿಫ್ರೆನ್ಸಸ್ ಆಫ್ AR ಆ್ಯಂಡ್ VR. ಪ್ಲೀಸ್ ನೀವು ನಮ್ಮ ಪ್ರೀವಿಯಸ್ ವೀಡಿಯೋನೂ ಕೂಡ ರೆಫರ್ ಮಾಡಿ, ಅಲ್ಲಿ ಕೂಡ ಇದನ್ನು ನೀಟಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾವು ದ ಫೈನಲ್ ಕ್ವಶನ್ ಇನ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ, ದಟ್ ಈಸ್ 19.19B. ರೈಟ್ ಅಪ್ಲಿಕೇಶನ್ ಆಫ್ ಕ್ಲೌಡ್ ಟೆಕ್ನಾಲಜಿ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಲ್ಲಿ ಕ್ಲೌಡ್ ಟೆಕ್ನಾಲಜಿ ಯಾಕೆ ಬೇಕು? ನಂಬರ್ 1, ಟೀಮ್ ಕ್ಯಾನ್ ವರ್ಕ್ ಟುಗೆದರ್. ಕ್ಲೌಡ್ ಟೆಕ್ನಾಲಜಿ ಯೂಸ್ ಮಾಡೋದ್ರಿಂದ ವೆರಿ ಸಿಂಪಲ್. ಈಗ ನೋಡಿ, ನಾವು ಗೂಗಲ್ ಡ್ರೈವ್ ಅಂತ ಯೂಸ್ ಮಾಡ್ತೀವಿ. ಗೂಗಲ್ ಡ್ರೈವ್ ಒಂದು ಕಡೆ ನಾವು ಡಾಟಾ ಎಲ್ಲ ಸ್ಟೋರ್ ಮಾಡಿ ಇಟ್ಬಿಟ್ರೆ ಅಂದರೆ ನಮ್ಮ ಟೀಮ್ದವರು ಈಸಿಯಾಗಿ ಅದು ಡಾಟಾ ಎಕ್ಸೆಸ್ ಮಾಡ್ಬೋದು ಆ ಡೇಟಾನ. ಅದಕ್ಕೆ ಟೀಮ್ ಕ್ಯಾನ್ ವರ್ಕ್ ಟುಗೆದರ್ ಇನ್ ರಿಯಲ್ ಟೈಮ್. ಮತ್ತು ಈಸಿಯಾಗಿ ನಾವು ಫೈಲ್ಸನ್ನು ಸ್ಟೋರ್ ಮಾಡ್ಬೋದು, ಡೇಟಾ ಸೇಫ್ ಆಗಿ ಇರ್ಬೋದು. ನಾವು ಈಗ ಯಾರಿಗಾರ ಕೆಲಸ ಬೇಕಾದ್ರೆ ಈಸಿಲಿ ಅಸೈನ್ ಮಾಡ್ಬೋದು ಮತ್ತು ಎಕ್ಸೆಸ್ ಮಾಡ್ಬೋದು ಈಸಿಲಿ ಎನಿವೇರ್ ಫ್ರಮ್ ದಿ ವರ್ಲ್ಡ್. ಈಗ ನೀವು ಕ್ಲೌಡ್ ಟೆಕ್ನಾಲಜಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನೀವು ಗೂಗಲ್ ಡ್ರೈವ್ ಒಂದು ನೆನ್ಪಿಟ್ಕೊಂಬಿಡಿ. ಅದು ಬೇಸ್ ಮೇಲೆ ಗೂಗಲ್ ಡ್ರೈವ್ ಎದಕ್ಕೆ ಯೂಸ್ ಆಗುತ್ತೆ ಅದನ್ನೆಲ್ಲ ನೀವು ಬರೆದ್ಬಿಡಿ. ನೀವೆಲ್ಲ ಬರೆದ್ರೆ ಡೆಫಿನೆಟಾಗಿ ನೀವು ಈಸಿಯಾಗಿ ಮಾರ್ಕ್ಸ್ ತೊಗೋಬಹುದು. ದಿಸ್ ಇಸ್ ಆಲ್ ಫ್ರಮ್ ಇನ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಈ ವಿಡಿಯೋ ಲೈಕ್ ಆದರೆ ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನಿಮಗೆ ಮಾಡಲ್ 2 ಕ್ವಶನ್ಸು ಕೂಡ ಬೇಕಂದರೆ ಕ್ವಶನ್ PMS ಮಾಡಲ್ 2 ಅದರದ್ದು ಕೂಡ ಆನ್ಸರ್ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ನಾನು ಆನ್ಸರ್ ರೆಡಿ ಮಾಡಿ ನಿಮಗೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.